ಈಗೆಲ್ಲ ಕ್ಯಾಪ್ಚರಿಂಗ್ಗೆ ಅದ್ರ ಗಾದಿ ಎಲ್ಲ ತೊಗೊಂಡು ಹೋಯ್ತಾರೆ. ಈಗ ಪೂಜೆ ಮಾಡಿ ಹೊರಡ್ತಾರೆ. ಈಗ ಎಲ್ಲ ಆನೆಗಳು, ನಮ್ಮ 6 ಆನೆಗಳು ಹೋಯ್ತವೆ ಈಗ. ನೋಡಿ, ನಮ್ಮ ಚನ್ನಪಟ್ಟಣ ಕಾರ್ಯಾಚರಣೆಗೆ ನಮ್ಮ ಗಜಪಡೆ ಎಂಟ್ರಿ ಕೊಟ್ಟಿದೆ. ತುಂಬ ಜನ ಕೇಳ್ತಿದ್ರಿ ಎಲ್ಲಿ ಕಾರ್ಯಾಚರಣೆಯಲ್ಲಿ ಅಂತ. ಇಲ್ಲ ನೋಡಿ, ಕೆಂಗಲ್ ಹನುಮಂತಯ್ಯ ಪಾರ್ಕ್, ಇಲ್ಲೇ ಬಂದಿರೋದು ನಮ್ಮ ಗಜಪಡೆ. ಬನ್ನಿ ಒಳಗೆ ಹೋಗಿ ನೋಡೋಣ. ಇವತ್ತು ನಮ್ಮ ಧನಂಜಯ, ಸುಗ್ರೀವ, ಕಂಜನ್, ಹರ್ಷ, ಅಯ್ಯಪ್ಪ ಹಾಗೂ ಈಶ್ವರ 6 ಕುಮ್ಕಿ ಆನೆಗಳ ಸಹಾಯದಿಂದ ರೇಡಿಯೋ ಕಾಲರ್ ಅಥವಾ ಆನೆ ಸೆರೆ ಕಾರ್ಯಾಚರಣೆ ಮಾಡ್ತಾರೆ ಇವತ್ತು. ಲಾಸ್ಟ್ ವರ್ಷ ಅಲ್ಲ, ಡಿಸೆಂಬರ್ 2024 ಲಾಸ್ಟ್ ಕಾರ್ಯಾಚರಣೆ ಆಗಿದ್ದು ಈ ಭಾಗದಲ್ಲಿ. ಅದೇ ನಮ್ಮ ಮತ್ತಿಗೂಡಲಿರೋ ದೇವೇಂದ್ರ ಮತ್ತು ನಮ್ಮ ದುಬಾರಲ್ಲಿದ್ದಂಥ ತಕ್ಷ ಆನೆ ಮಕ್ಕನ 15 ಹಿಡಿದಿದ್ರು, ಅದು ತೀರೋಯ್ತು. ತಕ್ಷ ಆನೆ ದೇವೇಂದ್ರ ತುಂಬ ಚೆನ್ನಾಗಿ ರೆಡಿಯಾಗಿದ್ದಾನೆ. ನಮ್ಮ ಮಹೇಂದ್ರನ ತಮ್ಮ ಅಂತಲೇ ಹೇಳ್ಬೋದು. ಅವನು ಕೂಡ ನೆಕ್ಸ್ಟು ಕಾರ್ಯಾಚರಣೆಗೆ ರೆಡಿ. ಸುಮಾರು 1 ವರ್ಷದ ಮೇಲೆ 3 ತಿಂಗಳಾಗಿರ್ಬೋದು ಈ ಭಾಗದಲ್ಲಿ ಕಾರ್ಯಾಚರಣೆ ಆಗಿ. ಮತ್ತೆ ಇವತ್ತು ನಡೀತಾ ಇದೆ. ನಮ್ಮ 6 ಕುಮ್ಕಿ ಆನೆಗಳು ಎಲ್ಲ ಬೆಳಗ್ಗೆ ರೆಡಿ ಆಗ್ತಾ ಇದ್ದಾವೆ. ಬಾಯ್ ಬಾಯ್ ಧನಂಜಯ, ಬಾಯ್. ಸುಗ್ರೀವ ಕೂಡ ಈಗ ಸ್ನಾನಕ್ಕೆ ಬರ್ತಾ ಇದ್ದಾನೆ. ಈಗ ಪೂಜೆ ಎಲ್ಲ ಮಾಡಿ ಇವರು ಕೂಡ ಕಾರ್ಯಾಚರಣೆಗೆ ಹೊರಡ್ತಾರೆ. ಸುಗ್ರೀವನ್ ಕೂಡ ಮದ ಇದೆ. ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಬೆಸ್ಟ್ ಎಲಿಫೆಂಟ್ ಕುಮ್ಕಿ ಟೀಮ್ ಇರೋದು ಇಂಡಿಯಾದಲ್ಲಿ ಅಂದರೆ ಅದೇ ನಮ್ಮ ಕರ್ನಾಟಕ ಅನ್ಬೋದು. ಯಾಕಂದರೆ ಈಗ ಆಲ್ರೆಡಿ ನೋಡ್ಬೋದು ಎಷ್ಟು ಕಾರ್ಯಾಚರಣೆ ನಡೀತಾ ಇದೆ ಅಂತ. ಈಗ ಬಾಳೆಹೊನ್ನೂರಲ್ಲಿ ನಮ್ಮ ಮಹೇಂದ್ರ ಹಾಗೂ ಸಾಗರ್ ಕ್ಯಾಪ್ಟನ್ಶಿಪ್ಪಲ್ಲಿ ಅಲ್ಲೊಂದು ಕಾರ್ಯಾಚರಣೆ ನಡೀತಿದೆ. ಮಹೇಂದ್ರ, ಭೀಮ, ಶ್ರೀಕಂಠ, ಲಕ್ಷ್ಮಣ, ಬಹುದ್ದೂರ್, ಸಾಗರ್ ಎಲ್ಲ ಅಲ್ಲಿದ್ದರೆ, ಈಗ ಇಲ್ಲಿ ನಮ್ಮ ತಂಡದಲ್ಲಿ ಗೊತ್ತಿರ್ಬೋದು ಎಲ್ರಿಗೂ ಇಲ್ಲೊಂದು 6 ಆನೆ ಬಂದಿದೆ. ಇನ್ನೂ ಒಂದು ಟೀಮ್ ಮಾಡ್ಬೋದು. ಬೇಕಾದ್ರೆ ನೀವು ನೋಡ್ಬೋದು ನಮ್ಮ ಕ್ಯಾಂಪಲ್ಲಿ ಇವಾಗ ಏನಾದ್ರು ಬಿಕ್ಕೋಡ್ ಸೈಡು ಆನೆ ಕಾರ್ಯಾಚರಣೆ ಆದರೆ ಇವ್ರಿಗೆಲ್ಲ ಕ್ಯಾಪ್ಟನೇ ನಮ್ಮ ಅಭಿಮನ್ಯು ಅನ್ಬೋದು. ಅಭಿಮನ್ಯುನು ಕರ್ಕೊಂಡು ಹೋಗ್ಬೋದು. ಆದರೆ ಅಲ್ಲೇನು ಕಾರ್ಯಾಚರಣೆ ಮಾಡ್ಸೋದು ಬೇಡ, ಅವನೊಂದು ಒಂಥರ ಧೈರ್ಯ ಕ್ಯಾಂಪಲ್ಲಿದ್ದರೆ. ನಮ್ಮ ಏಕಲವ್ಯ ಇದ್ದಾನೆ, ಪ್ರಶಾಂತ ಇದ್ದಾನೆ, ಹಾಗೆ ಶ್ರೀರಾಮ ಇದೆ, ಇನ್ನು ಸಕ್ಕರೆ ವೈಲಿನ್ ಬೇಕಾದ್ರೆ ಸೋಮಣ್ಣ ಇದ್ದಾನೆ ಎಕ್ಸ್ಟ್ರಾ. ತುಂಬ ಆನೆಗಳಿದೆ ಕಾರ್ಯಾಚರಣೆಗೆ, ಅಲ್ಲೂ ನಡೆದ್ರೂ ಯೂಸ್ ಮಾಡ್ಕೋಬೋದು. ಹಾಗೆ ಮಾರ್ತಾಂಡ ಕೂಡ ಇದೆ, ನಮ್ಮ ಏನು ಮಕ್ಕನ ಇದೆ ಆ ಮಾರ್ತಾಂಡ ಆನೆ ಕೂಡ ಇದೆ, ಕಾರ್ಯಾಚರಣೆ ಮಾಡ್ಬೋದು, ಅದನ್ನು ಯೂಸ್ ಮಾಡ್ಕೊಂಡು. ಹಾಗೆ ಹುಲಿ ಕಾರ್ಯಾಚರಣೆ ಬಂದರೂ ಕೂಡ ಹುಲಿ ಕಾರ್ಯಾಚರಣೆಗೂ ಯೂಸ್ ಮಾಡ್ಕೋಬೋದು ಸುಮಾರು ಆನೆಗಳಂದರೆ. ನಮ್ಮ ಅಶೋಕ ಇದೆ ಮತ್ತಿಗೂಡು ಕ್ಯಾಂಪಿಂದ. ನಮ್ಮ ದುಬಾರೆಗೆ ಬಂದರೆ ಗೋಪಿ ಇದೆ, ಮಾಸ್ತಿ ಕೂಡ 2-3 ಕಾರ್ಯಾಚರಣೆ ಮಾಡಿದೆ. ಹಾಗೆ ನಮ್ಮ ಸೀನಿಯರ್ ಆನೆ ಆದಂತಹ ಇಂದ್ರ ಕೂಡ ಇದೆ. ಹುಲಿ ಕಾರ್ಯಾಚರಣೆಗೆ ಅದೇ ಸಾಕು. ಹಾಗೆ ಇನ್ನು ಬಂಡೀಪುರ್ಗೆ ಹೋದರೆ ಅಲ್ಲಿ ನಮ್ಮ ಪಾರ್ಥ ಸಾರಥಿ ಮತ್ತು ನಮ್ಮ ಭಗೀರಥ ಆನೆಗಳು ಕೂಡ ಇದೆ. ಅದು ಕೂಡ ಹುಲಿ ಕಾರ್ಯಾಚರಣೆಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾವೆ ಆ ಭಾಗದಲ್ಲಿ. ಅದು ತುಂಬ ಎಕ್ಸ್ಪೀರಿಯನ್ಸ್ ಇರೋ ಆನೆಗಳೇ. ಪಾರ್ಥ ಸಾರಥಿ ಮತ್ತು ಭಗೀರಥ ಅಲ್ಲಿ ಹುಲಿ ಕಾರ್ಯಾಚರಣೆ ಕಾಮನ್ನು, ಆವಾಗವಾಗ ಹೋಗ್ತಾ ಇರ್ತಾವಲ್ಲಿ. ಎಷ್ಟು ಬ್ಯಾಕಪ್ ಇದೆ ನೋಡಿ. ಇನ್ನು ಫ್ಯೂಚರ್ಗೆ ಬಂದ್ಬಿಟ್ರಂತೂ ಇನ್ನೂ
ಮೌಂಟೇನ್ನು, ನಮ್ಮ ಕರಡಿ, ಹಾಗೆ ಮಾಣಿಕ್ಯ, ಕಂಸ, ಇದೆಲ್ಲ ಇನ್ನು ನೆಕ್ಸ್ಟ್ ಬ್ಯಾಚ್ ಆನೆಗಳೇ ಬಂದ್ಬಿಡ್ತವೆ. ಇನ್ನು ನಮ್ಮ ಪಾರ್ಥ ಇದರಲ್ಲಿರೋದು ಯಾವುದು ನಮ್ಮ ಮತ್ತಿಗೂಡು ಕ್ಯಾಂಪಲ್ಲಿ ಸಾರಾ ಮಾರ್ಟಿನ್ ಅಂತೀವಲ್ಲ ಅದು ಬಿಟ್ಟರೆ ಇನ್ನು ನಮ್ಮ ಜೂನಿಯರ್ ಅರ್ಜುನ, ತುಂಬ ಬ್ಯಾಕಪ್ ಆನೆಗಳಿದೆ ನೋಡ್ಬೋದು. ನಮ್ಮ ಮದ ಹೆಂಗೆ ಸುರಿತಾ ಇದೆ ನಮ್ಮ ಸುಗ್ರೀವನ್ಗೆ ಅಂತ. ಸುಮಾರು ಜನ ಕಮೆಂಟ್ ಆಗ್ತಾಯಿದ್ರು ಅಭಿಮನ್ಯು ಕಾರ್ಯಾಚರಣೆಗೆ ಬೇಡ, ರೆಸ್ಟ್ ಮಾಡಲಿ ಅಂತ. ನಮ್ಮ ಆಸೆನೂ ಅದೇನೆ, ರೆಸ್ಟ್ ಮಾಡಲಿ. ಆದರೆ ಕಾರ್ಯಾಚರಣೆ ಇದ್ದಾಗ ಅದು ಕ್ಯಾಂಪಿಗೆ ಬರಲಿ. ಅದು ಒಂದೇ ಕ್ಯಾಂಪಲ್ಲಿ ಇದ್ದು ಅದಕ್ಕೂ ಸ್ವಲ್ಪ ವಸಂತ ಅವ್ರಿಗೂ ಬೇಜಾರಾಗ್ಬೋದು, ಒಂದೇ ಕ್ಯಾಂಪಲ್ಲಿ ಇದ್ದು. ಹಾಗೆ ಅಭಿಮನ್ಯುಗೂ ಕೂಡ ಅಷ್ಟೇ ಒಂಥರ 2022 ತನಕ 23 ತನಕನೂ ಕ್ಯಾಪ್ಚರ್ ಮಾಡಿ, ಅದು ಅಂಬಾರಿ ಹೊತ್ತಾಗಲೂ ಕ್ಯಾಪ್ಚರ್ ಮಾಡಿದೆ. ಕರಡಿ ಕ್ಯಾಪ್ಚರ್ ಆಗಿರ್ಬೋದು, ನಮ್ಮ ಗುಂಡ, ಮೌಂಟೇನ್, ಮತ್ತೂರು ಎಲ್ಲ ಅಂಬಾರಿ ಹೊತ್ತಾಗಲೇ ಕ್ಯಾಪ್ಚರ್ ಮಾಡಿರೋದು. ಸಡನ್ನಾಗಿ ಈಗ ಅಂಬಾರಿ ಆನೆ ಅಂತ ಒಂದು ರೆಸ್ಟ್ ಕೊಟ್ಟರೆ ಅರ್ಜುನ ತೀರೋದ್ಮೇಲೆ ಅದಕ್ಕೂ ಮೆಂಟಲಿ ಸ್ವಲ್ಪ ವೆಯ್ಟ್ ಲಾಸ್ ಕೂಡ ಆಗಿತ್ತು. ನಾವೇನು ಅದನ್ನ ಕೈಲಿ ಕ್ಯಾಪ್ಚರಿಂಗ್ ಮಾಡ್ಸೋದು ಬೇಡ, ಅದು ಬಂದು ಕ್ಯಾಂಪಲ್ಲಿ ಸುಮ್ಮನೆ ಇದ್ರ ಜೊತೇಲಿರಲಿ, ಓಡಾಡಲಿ ಅಂತ. ಈಗ ತುಂಬ ಫಿಟ್ನೆಸ್ ಮಾಡಿರೋರು, ಈಗ ಏಜ್ ಆಗಿರೋರು ಅಷ್ಟೇ ಮನೇಲಿ ಸುಮ್ಮನೆ ಕೂರಲ್ಲ. ಅವ್ರು ಏನಾದ್ರು ಒಂದು ಕೆಲಸ ಮಾಡ್ತಾನೆ ಇರ್ತಾರೆ, ರಿಟೈರ್ಡ್ ಆದ್ರೂ. ಆ ಥರ ಒಂದು ಬಂದು ಹೋಗಲಿ ಕ್ಯಾಂಪ್ಗೆ ಅಂತ. ಅದೇನು ಫೈಟ್ ಮಾಡೋದು ಬೇಡ, ಏನಿಲ್ಲ. ಇದು ನಮ್ಮ ಎಲ್ಲ ಇಲ್ಲಿರೋರ ಆಸೆನೂ ಅದೇನೆ. ಆದರೆ ಇಲ್ಲಿರೋರು ಹೇಳೋಕ್ಕಾಗಲ್ಲ, ಅಷ್ಟೇ ನಾವು ಹೇಳ್ತಿದ್ದೀವಿ. ಈಗ ನಮ್ಮ ಇತ್ತೀಚಿನ ಸಂದರ್ಶನದಲ್ಲೂ ಕೂಡ ಸುಮಾರು ಜನ ಹೇಳಿದ್ದಾರೆ ಅದು ಕ್ಯಾಂಪಿಗೆ ಬಂದು ಹೋಗಲಿ ಅಂತ. ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಮ ಅಭಿಮನ್ಯುನೂ ಕೂಡ ಈ ಥರ ಕಾರ್ಯಾಚರಣೆಗೆ ಬಳಸ್ಕೊಳ್ಳಿ, ಬಂದು ಕ್ಯಾಂಪಲ್ಲಿರಲಿ ಸಾಕೋದು. ಬರೀ ನಮ್ಮ ದಸರಾಗೆ ಸೀಮಿತ ಆಗೋದು ಬೇಡ ಆನೆ. ಕಂಜನ್ ಕೂಡ ಈಗ ರೆಡಿ ಆಗ್ತಾನೆ. ಇನ್ನೇನೀಗ ಪೂಜೆ ಮಾಡಿಸಿ ಎಲ್ಲ ಕರ್ಕೊ ಹೋಗ್ತಾರೆ ಕಾರ್ಯಾಚರಣೆಗೆ. ನಮ್ಮ ಫ್ಯೂಚರ್ ಅಯ್ಯಪ್ಪ, ಇವನು ಒಳ್ಳೆ ಟ್ರೈನಿಂಗ್ ಕೂಡ ಆಗಿದ್ದಾನೆ ಇವಾಗ. ಇನ್ನು ಫ್ಯೂಚರಲ್ಲಿ ಇವನು ನೆಕ್ಸ್ಟ್ ಬರೋ ಬ್ಯಾಚ್ಗೆಲ್ಲ ಇವನೇ ಕ್ಯಾಪ್ಟನ್ನು. ಈ ಮಾರ್ತಾಂಡ, ಆಮೇಲೆ ನಮ್ಮ ಏನು ಮಾಣಿಕ್ಯ, ಕಂಸ, ಜೂನಿಯರ್ ಅರ್ಜುನ, ಇದೆಲ್ಲ ಏನಿದೆ ಆ ಬ್ಯಾಚ್ ಏನಾರು ನೆಕ್ಸ್ಟು ಇನ್ ಫ್ಯೂಚರ್ ಇನ್ನೊಂದು 15 ವರ್ಷಕ್ಕೆ ಇವನೇ ಕ್ಯಾಪ್ಟನ್ ಅನ್ಬೋದು. ಅಯ್ಯಪ್ಪ, ಅಭಿಮನ್ಯು ಜಾಗ ತುಂಬ ಆನೆ. ಈಗೆಲ್ಲ ಕ್ಯಾಪ್ಚರಿಂಗ್ಗೆ ಅದ್ರ ಗಾದಿ ಎಲ್ಲ ತೊಗೊಂಡು ಹೋಯ್ತಾರೆ. ಈಗ ಪೂಜೆ ಮಾಡಿ ಹೊರಡ್ತಾರೆ. ಈಗ ಎಲ್ಲ ಆನೆಗಳು, ನಮ್ಮ 6 ಆನೆಗಳು ಹೋಯ್ತವೆ ಈಗ. ನಮ್ಮ ಈಶ್ವರನ ದಂತ ನೋಡಿದ್ರೆ ಕಾಡಾನೆಗಳು ಓಡೋಯ್ತವೆ. ಅದು ಒಂದೇ ಸತಿ ಹಿಂಗೆ ಎತ್ತಿ ಹಿಂಗೆ ಬಿಸಾಕ್ಬಿಟ್ಟ ಅಂದ್ರೆ ಆಯಿತು. ನಮ್ಮ ಎಲ್ಲ ಗಜಪಡೆಗಳು ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿಕೊಳ್ಳಿ. ಈಗ ಪೂಜೆನೂ ಮಾಡ್ತಾಯಿದ್ದಾರೆ. ನಮ್ಮ ಸುಗ್ರೀವಂಗೆ ಮದ ಇರೋ ಕಾರಣ ಆ ಕಡೆನೇ ಪೂಜೆ ಮಾಡ್ತಾರೆ. ಒಂದು ಸ್ವಲ್ಪ ಡೇಂಜರ್ ಅಂತ ನಮ್ಮ ಸುಗ್ರೀವಂದು ಸಪ್ರೇಟು ಮಾಡೋಣ. ಬಂದು ನಮ್ಮ ಕೆಂಗಲ್ ಹನುಮಂತ ಸ್ವಾಮಿ ದೇವಸ್ಥಾನದ ಪೂಜಾರಿ ಇವರು. ಒಂಥರ ಭಾಗ್ಯ ಅನ್ಬೋದು, ಸಪ್ರೇಟಾಗೆ ಪೂಜೆ ಮಾಡಿಸ್ಕೊಳ್ಳೋದು.
ನೀನು ಬಾರಣ ನೀನು ಬಾರಣ ಅದು ಕೈ ಕೂಡ